ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಕಾಂತಾರ ಸಿನಿಮಾ ಬಗ್ಗೆ. ಅಂದ್ರೆ ಕಾಂತಾರ ಚಾಪ್ಟರ್ 1 ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ, ಆದ್ರೆ ಇನ್ನೂ ಕೂಡ ಚಿತ್ರತಂಡ ಪ್ರಮೋಷನ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಸಿನಿಮಾ ಪೋಸ್ಟ್ಪೋನ್ ಆಗಲ್ಲ ಅನ್ನೋದನ್ನ ನಾನು ಹೇಳಿದೆ. ಅಫ್ಕೋರ್ಸ್ ಸಿನಿಮಾ ಟೀಮ್ ಅಂದ್ರೆ ಸ್ಪೆಷಲಿ ಚಿತ್ರದ ನಿರ್ದೇಶಕ ಮತ್ತು ನಾಯಕರಟ ರಿಷಬ್ ಶೆಟ್ಟಿ ಅವರು ಮತ್ತು ಹೊಂಬಾಳೆ ಸಂಸ್ಥೆ ವಿಜಯ್ ಕಿರಗುಂದರ್ ಅವರ ಪ್ಲಾನ್ ಏನಿದೆ ಅದು ಪಕ್ಕಾ ಇದೆ. 10 ದಿನ ಎನಫ್ ಒಂದು ಸಿನಿಮಾದ ಪ್ರಮೋಷನ್ಗೆ ಅನ್ನುವಂಥದ್ದು. ಎಸ್, ಇವತ್ತು ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ನಾನು ಹೇಳ್ದಾಗೆ ಈಗ 12:45ಕ್ಕೆ ಸಿನಿಮಾದ ಟ್ರೈಲರ್ ಅಂದ್ರೆ ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿಲೀಸ್ ಆಗಿದೆ. ಸೊ ನೀವೆಲ್ಲರೂ ಕೂಡ ಟ್ರೈಲರ್ ನೋಡಿರ್ತೀರಿ. ಈ ಟ್ರೈಲರ್ ನೋಡಿದಾಗ ನಿಮಗೆ ಖಂಡಿತವಾಗ್ಲೂ ಅನ್ಸಿರುತ್ತೆ, ಎಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನೋಡಿ ನನಗೆ ಅನಿಸಿದ ಒಂದೆರಡು ಮೂರು ಅಭಿಪ್ರಾಯಗಳನ್ನ ಅಥವಾ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಕಾಂತಾರ 1 ಬಂದಾಗ ಸಿನಿಮಾ ಟ್ರೈಲರ್ ಬಂದಿದ್ರು ಕೂಡ ಅಷ್ಟು ದೊಡ್ಡ ಮಟ್ಟದ ನಿರೀಕ್ಷೆ ಏನು ಇರಲಿಲ್ಲ. ಹೊಂಬಾಳೆ ಸಂಸ್ಥೆಯ ಸಿನಿಮಾ ಅಥವಾ ರಿಷಬ್ ಶೆಟ್ಟಿ ಅವರು ನಾಯಕರಾಗಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಅನ್ನೋದನ್ನ ಹೊರತುಪಡಿಸಿದ್ರೆ ಅಷ್ಟು ದೊಡ್ಡ ನಿರೀಕ್ಷೆ ಏನು ಇರಲಿಲ್ಲ. ಆದ್ರೆ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಮಾಡಿದಂತಹ ರೀತಿ ಮತ್ತು ಚಿತ್ರದಲ್ಲಿದ್ದಂತಹ ಹಾಡುಗಳು ಪ್ರೇಕ್ಷಕರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸೆಳೆದು ಅದಾದ ನಂತರ ಅದು ಪ್ಯಾನ್ ಇಂಡಿಯಾ ರೀಚ್ ಆಯಿತು. ಈಗ ಕಾಂತಾರ ಚಾಪ್ಟರ್ 1ಗೆ ಇರುವಂತಹ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದೇ ಪಾರ್ಟ್ 2 ಅಂತಂದ್ರೆ ಅಥವಾ ಚಾಪ್ಟರ್ 1 ಪ್ರೀಕ್ವೆಲ್ ಅಂತ ಹೇಳಿದ್ರೆ. ಸೊ ಕಾಂತಾರ ಸಕ್ಸಸ್ ಏನಾಗಿತ್ತು ಅದೇ ಈಗ ಕಾಂತಾರ ಚಾಪ್ಟರ್ 1ಗೆ ಅಂದ್ರೆ ಪ್ರೀಕ್ವೆಲ್ ಸಿನಿಮಾಗಿ ದೊಡ್ಡ ಪ್ಲಸ್ ಪಾಯಿಂಟ್. ಎಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ರು. ಟ್ರೈಲರ್ ನೋಡಿದಾಗ ಬಹಳ ಅದ್ಭುತ ಅಂತ ಅನಿಸಿದಂತಹ ಹಲವು ವಿಷಯಗಳು ನನಗೆ ಕಾಣಿಸಿದ್ದು ಅಂತ ಹೇಳಿದ್ರೆ ಸಿನಿಮಾದ ಮೇಕಿಂಗ್. ಎಸ್, ಬಜೆಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿತ್ತು. ಇದು 125 ಕೋಟಿ ಬಜೆಟ್ನ ಸಿನಿಮಾ ಅಂತ. ಎಷ್ಟು ಬಜೆಟ್ ಅಂತ ನಾವು ಹೇಳಕ್ ಹೋಗಲ್ಲ, ಆದ್ರೆ ಸಿನಿಮಾಗೆ ಹೊಂಬಾಳೆ ಬ್ಯಾನರ್ ಬಹಳಷ್ಟು ಖರ್ಚು ಮಾಡಿದೆ. ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇನ್ ನಿರ್ಮಾಣ ಮಾಡ್ತೀವಿ ಅದರ 10 ಪಟ್ಟು ಈ ಸಿನಿಮಾಗೆ ಖರ್ಚು ಮಾಡಿದೆ. ಅದು ಈ ಒಂದು ಟ್ರೈಲರ್ ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಕಾಂತಾರ ಚಾಪ್ಟರ್ 1ಗೆ ಅದ್ದೂರಿಯಾದಂತಹ ಒಂದು ಸಿನಿಮಾ ಆಗುತ್ತೆ ಇದು. ಅದಕ್ಕೆ ಸಾಕಷ್ಟು ಬಜೆಟ್ ಅನ್ನ ಹಾಕಿದ್ದಾರೆ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಆ ಮೇಕಿಂಗ್ ಅನ್ನ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಅನ್ನುವಂಥದ್ದು. ಮತ್ತೆ ಎಲ್ರಿಗೂ ಇದ್ದಂತಹ ಒಂದು ಕುತೂಹಲ, ಇದು ಎಷ್ಟು ಸಾವಿರ ವರ್ಷಗಳ ಹಿಂದೆ ನಡೆಯುವಂತಹ ಕತೆ ಅನ್ನುವಂಥದ್ದು. ಇಲ್ಲಿ ಎಷ್ಟು ಸಾವಿರ ವರ್ಷಗಳ ಹಿಂದಿನ ಕತೆ ಅನ್ನೋದನ್ನ ಹೇಳಿಲ್ಲ, ಆದ್ರೆ ರಿಸರ್ಚ್ ಅನ್ನ ಮಾಡಿ ಈ ಸಿನಿಮಾದಲ್ಲಿ ಕಥೆಯನ್ನ ಹೇಳ್ತಾ ಇದ್ದಾರೆ. ಎಸ್, ಕಾಡುಬೆಟ್ಟು ಶಿವ ಫಸ್ಟ್ ಪಾರ್ಟ್ ನಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಮಾಯ ಆಗ್ತಾರೆ. ಅಂದ್ರೆ ಆ ಒಂದು ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ಗೆ ಬಂದಾಗ ಮಾಯ ಆಗ್ತಾರೆ. ಸೊ ಟ್ರೈಲರ್ ಇಲ್ಲಿ ಓಪನ್ ಆಗೋದು ಅವರ ಪುತ್ರ ಇಲ್ಲಿ ಬಂದು ಅಪ್ಪ ಇದೇ ಜಾಗದಲ್ಲಿ ಮಾಯ ಆದ್ರಲ್ಲ, ಎಲ್ಲಿ ಹೋದ್ರು ಅನ್ನುವಂತಹ ರೀತಿಯಲ್ಲಿ ಒಂದು ಟ್ರೈಲರ್ನ ಓಪನಿಂಗ್ ಡೈಲಾಗ್ ಬರುತ್ತೆ. ಅಲ್ಲಿಂದ ಸಾಕಷ್ಟು ಸಾವಿರಾರು ವರ್ಷಗಳ ಹಿಂದೆ ಕತೆ ಹೋಗುತ್ತೆ, ರಾಜರ ಕಾಲದ ಕತೆ. ಸೊ ಇಲ್ಲಿ ರಿಷಬ್ ಶೆಟ್ಟಿ ಅವರು ಬಹಳ ಪ್ರಮುಖವಾಗಿ ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ. ಆಪೋಸಿಟ್ ಅಲ್ಲಿ ಬಾಲಿವುಡ್ ನಟ ನಮ್ಮ ಕನ್ನಡದವರು ಬೆಂಗಳೂರಿನವರೇ ಆದಂತಹ ಗುಲ್ಶನ್ ದೇವಯ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ಒಂದು ರೈವಲ್ರಿ ಕತೆ ಇದೆ, ಅದರ ಜೊತೆಯಲ್ಲಿ ನಮ್ಮ ಮಣ್ಣಿನ ಒಂದು ಕತೆ ಇದೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆ ಹೋಗ್ತಾನೆ ಆಗೆಲ್ಲ ಶಿವ ಗಣಗಳನ್ನ ಕಳಿಸಿ ಅವ್ರನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ಡೈಲಾಗ್ ಏನ್ ಹೇಳ್ತಾರೆ, ಇಲ್ಲಿ ಶಿವನ ಪಾತ್ರ ಕೂಡ ಅಫ್ಕೋರ್ಸ್ ಬರುತ್ತೆ. ನಾವು ಫಸ್ಟ್ ಗ್ಲಿಮ್ಸ್ ಅನ್ನ ಕಾಂತಾರ ಚಾಪ್ಟರ್ 1 ಗ್ಲಿಮ್ಸ್ ಅನ್ನ ನೋಡಿದಾಗ ಇಷ್ಟುದ್ದ ಗಡ್ಡವನ್ನ ಬಿಟ್ಟಂತಹ ರಿಷಬ್ ಶೆಟ್ಟಿ ಅವರು ಆಗಸದ ಕಡೆ ನೋಡ್ತಾ ನಿಂತಹ ಒಂದು ದೃಶ್ಯ ಇತ್ತು. ಸೊ ಇಲ್ಲಿ ಎಸ್ ಅಫ್ಕೋರ್ಸ್ ಒಂದು ಶಿವನ ಪಾತ್ರ ಕೂಡ ಬರುತ್ತೆ. ಶಿವ ಇಲ್ಲಿ ಇದ್ದ, ಇದೇ ಜಾಗಕ್ಕೆ ಬಂದು ನೆಲೆಸ್ದ ಅನ್ನುವಂತಹ ಒಂದು ಸಣ್ಣ ಗ್ಲಿಮ್ಸ್ ಅನ್ನ ಹೇಳ್ತಾರೆ. ಎಲ್ಲ ಇಂಟರ್ ಕನೆಕ್ಟೆಡ್, ಅಂದ್ರೆ ಇದು ಪ್ರೆಸೆಂಟ್ ಕಥೆಯ ಜೊತೆಯಲ್ಲಿ ಐತಿಹಾಸಿಕ ಕತೆ ಮತ್ತು ಪೌರಾಣಿಕ ಕನೆಕ್ಷನ್ ಇರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಟ್ರೈಲರ್ ನಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದು ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಎಸ್ ಅಫ್ಕೋರ್ಸ್ ಆ ಒಂದು ಥೀಮ್ ಸಾಂಗ್ ಏನಿತ್ತು ಕಾಂತಾರ 1ನಲ್ಲಿ, ಇಲ್ಲೂ ಕೂಡ ಅದು ಇಡೀ ಟ್ರೈಲರ್ ಉದ್ದಕ್ಕೂ ಕಾಣಿಸುತ್ತೆ. ಅನ್ನುವಂತಹ ಒಂದು ಬೀಟ್ ಏನಿದೆ ಅದು ಈ ಕಾಂತಾರ ಈ ಚಾಪ್ಟರ್ 1ನಲ್ಲಿ ಪ್ರೀಕ್ವೆಲ್ ನಲ್ಲಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಸಿನಿಮಾದುದ್ದಕ್ಕೂ ಅಜನೀಶ್ ಲೋಕನಾಥ್ ಅವರ ಕೆಲಸ ಖಂಡಿತವಾಗ್ಲೂ ನಮ್ಮನ್ನ ಮೆಸ್ಮರೈಸ್ ಮಾಡುತ್ತೆ, ಅದ್ಭುತ ಅಂತ ಅನ್ಸುತ್ತೆ. ಸೊ ಇನ್ನು ರಿಷಬ್ ಶೆಟ್ಟಿ ಅವರ ಕೆಲಸ ಇಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಣಿಸುತ್ತೆ. ಕನ್ನಡದಲ್ಲಿ ಈ ತರದ್ದು ಒಂದು ಸಿನಿಮಾ ನಿರ್ಮಾಣ ಆಗಿದೆ. ಯಾಕಂದ್ರೆ KGF 1 ಬಂದಾಗ ನಾವೆಲ್ಲರೂ ಕೂಡ ನೋಡಿದ್ವಿ. KGF 2 ಬಂದಾಗ
ಕನ್ನಡದಲ್ಲಿ ಇಷ್ಟು ಅದ್ದೂರಿಯಾಗಿ ಒಂದು ಸಿನಿಮಾ ಬರಬಹುದಾ ಅಂತ, ಯಾಕಂದ್ರೆ 100 ಕೋಟಿ ಬಜೆಟ್ ನಲ್ಲಿ ಬಂದಾಗ. ಸೊ ಇಲ್ಲಿ ಕಾಂತಾರ ಚಾಪ್ಟರ್ 1 ಕೂಡ ಕನ್ನಡಿಗರಷ್ಟೇ ಅಲ್ಲ, ಇಡೀ ಸಿನಿಪ್ರಿಯ ಯಾರಿದ್ದಾರೆ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ನೋಡಿ ಅಚ್ಚರಿ ಪಡುವಂತಹ ರೀತಿಯಲ್ಲಿ ಒಂದು ಮೇಕಿಂಗ್ ಇದೆ. ಯಾವ ತಮಿಳು ಸಿನಿಮಾ, ಬಾಲಿವುಡ್ ಸಿನಿಮಾ, ಹಾಲಿವುಡ್ ಸಿನಿಮಾ ಅಂತ ನಾವು ಯಾವುದನ್ನು ಕಂಪೇರ್ ಮಾಡೋದು ಬೇಡ. ಕನ್ನಡದಲ್ಲೇ ಒಂದು ಹೊಸ ಅಲೆಯನ್ನ, ಒಂದು ಮೇಕಿಂಗ್ ನಲ್ಲಿ ಒಂದು ಹೊಸ ರೀತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಕಾಂತಾರ ಚಾಪ್ಟರ್ 1. ಟ್ರೈಲರ್ ಉದ್ದಕ್ಕೂ ನನಗೆ ನಿಜಕ್ಕೂ ಅದ್ಭುತ ಅನ್ನಿಸ್ತು. ಟ್ರೈಲರ್ ನೋಡ್ತಾ ಇರುವಾಗ ಎಸ್, ಈ ಸಿನಿಮಾದಲ್ಲಿ ಏನೋ ಒಂದಿದೆ, ಈ ಸಿನಿಮಾ ನೋಡ್ಲೇಬೇಕು ಅಂತ ಖಂಡಿತವಾಗ್ಲೂ ಅನ್ಸತ್ತೆ, ಯಾರಿಗೇ ಆದ್ರೂ ಅನ್ಸುತ್ತೆ. ರಿಷಬ್ ಶೆಟ್ಟಿ ಅವರ ಪಾತ್ರ ಕೂಡ ಅವರು ಅಫ್ಕೋರ್ಸ್ ಇಲ್ಲಿ ಬೇರೆ 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 ಗೆಟಪ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಐತಿಹಾಸಿಕ ಪಾತ್ರ, ಪೌರಾಣಿಕ ಕನೆಕ್ಷನ್ ಇರೋದ್ರಿಂದ ಸೊ ಅವ್ರ ಪಾತ್ರಕ್ಕಾಗಿ ಸಾಕಷ್ಟು ತಯಾರಿ ಮಾಡ್ಕೊಂಡಿರೋದು ಈ ಟ್ರೈಲರ್ನಲ್ಲಿ ಕಾಣಿಸುತ್ತೆ. ಸೊ ಬಹಳಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡು ಎಲ್ಲ ಅಡೆತಡೆಗಳನ್ನು ಮೀರಿ ಒಂದು ಸಿನಿಮಾವನ್ನ ಮುಗಿಸಿದ್ದಾರೆ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ರಿಷಬ್ ಶೆಟ್ಟಿ ಅವರ ಜೊತೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನ ಕರಾವಳಿಯ ಎಲ್ಲ ಪ್ರತಿಭೆಗಳು, ಕಾಂತಾರದಲ್ಲಿ ಸೂಫ್ರಮ್ ಸೋಲ್ ನಲ್ಲಿ ಇದ್ದಂತಹ ಬಹುತೇಕ ಪ್ರತಿಭೆಗಳು ಇಲ್ಲೂ ಕೂಡ ಕಂಟಿನ್ಯೂ ಆಗಿದ್ದಾರೆ. ಮೇಕಿಂಗ್ ಅಂತೂ ಬಹಳ ಅದ್ಭುತವಾಗಿದೆ. ಅನ್ಡೌಟೆಡ್ಲಿ ಇದೊಂದು ಹೊಸ ಸಿನಿಮಾ. ಇದು ಎಷ್ಟು ಕಲೆಕ್ಷನ್ ಮಾಡುತ್ತೆ, ಯಾವ ರೀತಿ ಜನರನ್ನ ಸೆಳೆಯುತ್ತೆ, ಅಥವಾ ಪ್ರೇಕ್ಷಕರು ಇದಕ್ಕೆ ಎಷ್ಟು ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾರೆ, ಅದು ಥಿಯೇಟರ್ಗೆ ಬಂದಾಗ ಗೊತ್ತಾಗುತ್ತೆ. ಆದ್ರೆ ಒಂದು ಒಳ್ಳೆಯ ಸಿನಿಮಾ, ಕನ್ನಡದಲ್ಲಿ ಬಹಳ ದೂರಿ ವೆಚ್ಚದ ಸಿನಿಮಾ, ವಿಭಿನ್ನವಾದಂತಹ ಸಿನಿಮಾ, ನಮ್ಮ ಮಣ್ಣಿನ ಸೊಗಡಿರುವಂತಹ ಸಿನಿಮಾ ಬರ್ತಾ ಇದೆ. ಕಥೆಯಿಂದ ಹಿಡಿದು ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಅಥವಾ ಮೇಕಿಂಗು, ಬ್ಯಾಕ್ ಗ್ರೌಂಡ್ ಸ್ಕೋರು, ಕಲಾವಿದರ ಆಯ್ಕೆ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ಈವರೆಗೂ ಅಂದ್ರೆ ಟ್ರೈಲರ್ ನೋಡಿದಾಗ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾಗಾಗಿ ಕಾಯೋಣ. ಒಟ್ಟಾರೆ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನೋಡಿದಾಗ ನಿಜಕ್ಕೂ ಇದು ಕನ್ನಡದಲ್ಲಿ ಮತ್ತೊಂದು ಹೊಸ ಮೈಲಿಗಲ್ಲನ್ನಂತೂ ಖಂಡಿತವಾಗ್ಲೂ ಸೃಷ್ಟಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹಳ ಅದ್ಭುತವಾದಂತಹ ಒಂದು ಮೇಕಿಂಗ್, ಕಾಸ್ಟ್ಯೂಮ್ ಡಿಸೈನಿಂಗ್ ದಿಂದ ಹಿಡಿದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಒಳ್ಳೆದಾಗ್ಲಿ ಇಡೀ ಕಾಂತಾರ ಟೀಮ್ಗೆ. ಎಲ್ಲರೂ ಕೂಡ ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.